ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರೆಲ್ಲರೂ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಇವತ್ತು ಬೊಂಡಸ್ ಮೀನು ಸಿಕ್ಕಿತ್ತು. ಸೊ ಅದರದ್ದೇ ರೆಸಿಪಿ ಹಾಕೋಣ ಅಂತ. ತುಂಬ ದಿವಸ ಕೂಡ ಆಯ್ತಲ್ವ ರೆಸಿಪಿ ಶೇರ್ ಮಾಡೋದೆ. ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡಲೇ ಇಲ್ಲ, ನಾನು ತುಂಬ ಬ್ಯುಸಿ ಇದ್ದೆ. ಸೊ ಹಾಗೆ ಇದಕ್ಕೆ ಏನು ಹೆಸರಿಡೋದು ಅಂತ ಗೊತ್ತಾಗಲಿಲ್ಲ. ಫ್ರೈ ಮಾಡಿ ನಾನು ಸುಕ್ಕ ಮಾಡ್ತಾ ಇರೋದು. ಸೊ ಹೆಸರು ಏನು ಇಡಬೇಕಂತ ನೀವು ಕಮೆಂಟ್ ಮಾಡಿ. ಆ್ಯಂಡ್ ಇದು ತುಂಬ ಒಂದು ಟೇಸ್ಟಿಯಾಗಿರುವ ರೆಸಿಪಿ. ಅದನ್ನು ಹೇಗೆ ಮಾಡೋದಂತ ನೋಡೋಣ. ಸೊ ಮೊದಲಿಗೆ ನಾನಿಲ್ಲಿ ಇದರಲ್ಲಿ ಎಷ್ಟು ಕೆ ಜಿ ಮೀನಿದೆ ಅಂತ ನನಗೆ ಎಕ್ಸಾಕ್ಟಾಗಿ ನೆನಪಿಲ್ಲ, ಆದರೆ ಇದ್ದದ್ದೆಲ್ಲ ನಾನು ಹಾಕಿದ್ದೇನೆ. ಸೊ ಸ್ವಲ್ಪ ಫಿಶನ್ನು, ಬೊಂಡಸ್ ಮೀನನ್ನು ಚೆನ್ನಾಗಿ ವಾಶ್ ಮಾಡಿ ರೌಂಡಾಗಿ ಕಟ್ ಮಾಡಿದ್ದೇನೆ. ಆದ ನಂತರ ಅದರ ನೀರೆಲ್ಲ ಹೋಗಬೇಕು, ಡ್ರೈ ಆಗಿರಬೇಕು ಈ ಬೊಂಡಾಸ್. ಅದ ನಂತರ ರುಚಿಗೆ ಬೇಕಾದಷ್ಟು ಉಪ್ಪು, 1/4 ಟೀ ಸ್ಪೂನಷ್ಟು ಅರಿಶಿನ ಹುಡಿ, 1-2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್, ಸ್ವಲ್ಪ ಫಿಶ್ ಮಸಾಲನೂ ಆಗ್ಬೋದು, ಕಬಾಬ್ ಪೌಡ್ರ್ ಕೂಡ ಆಗ್ಬೋದು. ನಾನಿಲ್ಲಿ ಕಬಾಬ್ ಪೌಡ್ರ್ ಹಾಕಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಕಬಾಬ್ ಪೌಡರ್, 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದು ಅರ್ಧ ಟೀ ಸ್ಪೂನಷ್ಟು ಸೋಯಾ ಸಾಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಇದೇ ಥರ ಮಿಕ್ಸ್ ಮಾಡಬೇಕು. ಇದನ್ನು ಮಿಕ್ಸ್ ಮಾಡಿ ನಾವು ಚೆಂದ ಕಂಬೈನ್ ಆಗಬೇಕು. ಮ್ಯಾರಿನೇಟ್ ಆಗಲಿಕ್ಕೆ ಏನು ಬಿಡಬೇಕಂತನಿಲ್ಲ, ಆವಾಗಲೇ ಫ್ರೈ ಮಾಡ್ಬೋದು. ಆದ ನಂತರ ಒಂದು ಪ್ಯಾನ್ಗೆ ನಾವು ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪನೇ ಹಾಕಿ, ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ಎಣ್ಣೆ ಹಾಕಿ ನಮ್ಮ ಬೊಂಡಾಸ್ ಉಂಟಲ್ಲ ಮಸಾಲ ಮಾಡಿಟ್ಟದ್ದು, ಅದನ್ನು ನಾವು 2 ಸೈಡಲ್ಲಿ ಫ್ರೈ ಮಾಡೋಣ. ಡೀಪಾಗಿ ಫ್ರೈ ಮಾಡೋಣ. ಈ ಥರ ಫ್ರೈ ಮಾಡಿನೇ ನಮಗೆ ಇದನ್ನು ತಿನ್ಬೋದು, ಅಷ್ಟೊಂದು ರುಚಿಯಾಗಿದೆ. ನಾನಿದನ್ನು ಸ್ವಲ್ಪ ವೆರೈಟಿಯಾಗಿ ಮಾಡ್ತಾಯಿದ್ದೇನೆ. ಫ್ರೈ ಮಾಡಿ ಅದೇ ಥರ ತಿನ್ನಲ್ಲ, ಅದಕ್ಕೆ ಸ್ವಲ್ಪ ಒಂದು ಡಿಫ್ರೆಂಟ್ ಟೇಸ್ಟ್ ಇರಲಿ ಅಂತ ಹೇಳಿ ಡಿಫ್ರೆಂಟಾಗಿ ಮಾಡ್ತಾಯಿದ್ದೇನೆ. ನೀವು ಕೂಡ ಇದನ್ನು ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ ಇದು. ಮತ್ತೇನೆಂದರೆ, ಯಾವಾಗಲೂ ವೀಡಿಯೋದಲ್ಲಿ ಹಾಕ್ತೀನಿ ತುಂಬಾ ಚೆನ್ನಾಗಿದೆ ಅಂತ. ಬಟ್ ಅದನ್ನು ನೀವು ಸುಮ್ಮನೆ ಅಂತ ತಿಳ್ಕೊಬೇಡಿ. ಯಾವುದು ಮನೆಯಲ್ಲಿ ಮಾಡಿ ಚೆಂದಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಅದನ್ನೇ ನಾನು ಶೇರ್ ಮಾಡೋದು. ಇನ್ಫ್ಯಾಕ್ಟ್ ಯಾವುದಾದ್ರೂ ಚೆನ್ನಾಗಿಲ್ಲ ಅಂತ ಅಂದರೆ ಅದನ್ನು ನಾನು ಶೇರ್ ಮಾಡೋದಿಲ್ಲ ನಿಮ್ಮ ಜೊತೆ. ಸೊ ಹಾಗಾಗಿ ಇವಾಗ ಬೊಂಡಾಸಿದ್ದು ಸೀಸನ್ ಇರ್ತದೆ ಅಲ್ವಾ, ಆವಾಗ ಬೊಂಡಾಸಲ್ಲಿ ವೆರೈಟಿ ರೆಸಿಪಿ ಮಾಡ್ತಾರೆ. ಸೊ ನಾನಿದು ಈ ಥರ ಮಾಡಿದ್ದೇನೆ. ಇವಾಗ ಆ ಬೊಂಡಸ್ ಫ್ರೈ ಆಯಿತು, ಅದನ್ನು ತಗೊಂಡು ಒಂದು ಸೈಡಲ್ಲಿ ಇಟ್ಟೆ ಪ್ಲೇಟಲ್ಲಿ. ಸೊ ಆದ ನಂತರ ಅದೇ ಆಯಿಲ್ಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 4 ಗ್ರೀನ್ ಚಿಲ್ಲಿ ರೌಂಡಾಗಿ ಕಟ್ ಮಾಡಬೇಕು. ಆದ ನಂತರ 2 ಆನಿಯನ್ ಉಂಟಲ್ವ, ಅದನ್ನು ಕಟ್ ಮಾಡಿ ಫ್ರೈ ಮಾಡಬೇಕು. ಇದೇ ಆಯಿಲಲ್ಲಿ ಮಾಡಬೇಕು. ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕೋದು, ಆಯಿಲ್ ಇದೇ ಸಾಕಾಗ್ತದೆ. ಆದ ನಂತರ ನಾವು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಬೇಕು. ಹಾಕುವಾಗ ನಾವು ನೋಡ್ಕೊಂಡು ಹಾಕಿ, ಆಲ್ರೆಡಿ ನಾವು ಬೊಂಡಾಸ್ಗೆ ಕೂಡ ಹಾಕಿರ್ತೀವಿ. ಹಾಗಾಗಿ ನಂತರ ಇದನ್ನು ಫ್ರೈ ಮಾಡಿ ಚೆನ್ನಾಗಿ. ತುಂಬ ತುಂಬಾ ಟೇಸ್ಟಿಯಾಗಿದೆ. ಮತ್ತು ಇದಕ್ಕೆ ನಾವು ಒಂದು 2-3 ಟೇಬಲ್ ಸ್ಪೂನಷ್ಟು 2-3 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಬೋದು, ಖಾರದ್ದು. ಇದು ತುಂಬ ಸ್ಪೈಸಿಯಾಗಿರ್ತದೆ. ಮಕ್ಕಳು ತಿನ್ನಲಿಕ್ಕಿದ್ರೆ ಸ್ಪೈಸ್ ಮಾಡಬೇಡಿ, ಅವರಿಗೆ ತಿನ್ನಲಿಕ್ಕಾಗೋದಿಲ್ಲ. ಸೊ ನಾನಿವಾಗ ಇದನ್ನು ಸ್ಪೈಸಾಗಿ ಮಾಡ್ತಾಯಿದ್ದೇನೆ. ತುಂಬ ಚೆನ್ನಾಗಿದೆ ಇದು. ಆ್ಯಂಡ್ ಇದನ್ನು ಚೆನ್ನಾಗಿ ಫ್ರೈ ಮಾಡಿದ ನಂತರ 3 ಟೊಮೆಟೊ ಉಂಟಲ್ವ, ಅದನ್ನು ಕಟ್ ಮಾಡಿ ಪೇಸ್ಟ್ ಮಾಡಿದ್ದು ಪ್ಯೂರಿ. ನಿಮ್ಮ ಹತ್ರ ರೆಡಿ ಪ್ಯೂರಿ ಇದ್ದರೆ, ಟೊಮೆಟೊ ಪ್ಯೂರಿ, ಅದನ್ನೇ ಹಾಕ್ಬೋದು. ಇದು ನಾನು ಫ್ರೆಶ್ಶಾಗಿ ಮನೆಯಲ್ಲೇ ಮಾಡಿದ್ದು. ಅದನ್ನು ಹಾಕಿ ಮತ್ತೆ ಸ್ವಲ್ಪ 1/4 ಕಪ್ಪಷ್ಟು ನೀರನ್ನು ಹಾಕಿ, ನೀರು ಬೇಕಿದ್ರೆ ಹಾಕಿ, ಇಲ್ಲಾಂದರೆ ಬೇಡ. ತುಂಬ ನೀರಾಗಿರೋದು ಬೇಡ. ಆದಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಉಂಟಲ್ವ, ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ. ಆದ ನಂತರ ನಾವು ಫ್ರೈ ಮಾಡಿಟ್ಟ ಬೊಂಡಾಸ್ ಉಂಟಲ್ವ, ಅದನ್ನು ನಾವು ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ಒಂದು 10 ನಿಮಿಷ ಇದರದ್ದು ಮುಚ್ಚಿ ನಾವು ಸ್ವಲ್ಪ ಒಂದು ಬೇಯಲಿಕ್ಕೆ ಬಿಡಿ. ಬೆಂದಿದೆ, ಆದರೆ ಒಂದು ಸ್ವಲ್ಪ ಮಸಾಲೆ ಎಲ್ಲ ಎಲಿಬೇಕಲ್ವ, ಅದಕ್ಕೆ ಸ್ವಲ್ಪ ಕ್ಲೋಸ್ ಮಾಡಿ ನಾವು ಒಂದು 5 ನಿಮಿಷ ಅಷ್ಟೇ ಸಾಕು. ಅದನ್ನು ನಾವು ಬಾಯ್ಲ್ ಆಗಲಿಕ್ಕೆ ಬಿಡೋಣ. ಆದ ನಂತರ ಅದರ ಮುಚ್ಚಲು ತೆಗೆದು ನಾವು ಲೆಮನ್ ಜ್ಯೂಸು ಅದನ್ನು ಸ್ವಲ್ಪ ಹಾಕಿ, ನಾನಿಲ್ಲಿ 1 ಲೆಮನ್ ತಗೊಂಡಿದ್ದೇನೆ, ಅದರದ್ದು ಜ್ಯೂಸನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಹುಳಿ, ಖಾರ, ಉಪ್ಪು ಕರೆಕ್ಟಾಗಿದ್ದರೆ ಇದು ಪರ್ಫೆಕ್ಟ್ ಆಗಿರೋ ಒಂದು ರೆಸಿಪಿ. ಆ್ಯಂಡ್ ಹೋಟೆಲೆಲ್ಲ ಇದ್ದರೆ ನಿಮಗೆ ಈ ಥರ ಕೂಡ ಮಾಡಿ ಬಡಿಸ್ಬೋದು. ಅಷ್ಟು ನಿಮಗೆ ತುಂಬ ಡ್ರೈ ಬೇಕಿದ್ದರೆ ಡ್ರೈ ಆಗಿ ಮಾಡ್ಬೋದು. ಅದನ್ನು ಇದೇ ಥರ ನಾವು ಓಪನ್ ಮಾಡಿ ಬಾಯ್ಲ್ ಆಗಲಿಕ್ಕೆ ಇಟ್ಟರೆ ಅದು ಚೆನ್ನಾಗಿ ಹಾರ್ತದೆ, ನೀರೆಲ್ಲ ಹಾರಿ ಡ್ರೈ ಬೊಂಡ ಸುಕ್ಕ ಸಿಗ್ತದೆ. ಫೈನಲಿಗೆ ಏನು ಮಾಡಬೇಕು, ಕೊರಿಯಂಡರ್ ಲೀವ್ಸ್ ಇದ್ದರೆ ಅದನ್ನು ಕಟ್ ಮಾಡಿ ಹಾಕಿದರೆ ಆಯಿತು. ಮತ್ತು ಚೆಂದಾಗಿ ಮಿಕ್ಸ್ ಮಾಡಿದರೆ ಆಯಿತು. ಹಾಗೆ ನಾನು ಹೇಳಿದೆಲ್ಲ ಮೊದಲಿಗೆ ನಿಮಗೆ ಇದರದ್ದು ಇದಕ್ಕೆ ಏನು ಹೆಸರು ಇಡಬೇಕಂತ ಗೊತ್ತಿಲ್ಲ. ನಾನು ಈ ಥರ ಕೂಡ ಅನ್ನಿಸ್ತಾ ಇದ್ದೆ, ಡ್ರೈ ಬೊಂಡ ಸುಕ್ಕ ಅಂತ ಹೇಳಿ. ಬಟ್ ನಿಮಗೆ ಏನಾದರೂ ಇದಕ್ಕೆ ಏನಾದರೂ ಹೆಸರು ಹಾಕಬೇಕಂತ ಹೇಳಿದರೆ ಕಮೆಂಟ್ ಮಾಡಿ ನನಗೆ.
ನೋಡಿದ್ರಲ್ಲ ಗೈಸ್ ಹೇಗಿದೆ ಅಂತ. ಇದಕ್ಕೆ ಹೆಸರೇನು ಬೇಡ, ಆದರೆ ಸೋ ಡೆಲಿಸಿಯಸ್. ನೀವು ಮಸ್ಟ್ ಟ್ರೈ ಮಾಡಿದ್ದನ್ನು. ಆ್ಯಂಡ್ ನನ್ನ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಲಿಕ್ಕೆ ಕೂಡ ಮರಿಬೇಡಿ. ಹಾಗೆ ನಿಮ್ಮ ಒಂದು ಕಮೆಂಟ್ ಕೂಡ ಇರಲಿ. ನೆಕ್ಸ್ಟ್ ಒಂದು ಒಳ್ಳೊಳ್ಳೆ ರೆಸಿಪಿ ನಿಮ್ಮ ಮುಂದೆ ಸಿಗೋವರೆಗೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.